ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡರ್ಬಿ ಜಿಗ್ಜಾಗ್ ಮಷಿನ್ನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ನ ಸೆಟ್ಟಿಂಗ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು ಮತ್ತು ಏನೇನೆಲ್ಲ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಜಿಗ್ಜಾಗ್ ಮಷಿನ್ನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಮೇನಾಗಿ ಬೇಕಾಗಿರೋದು ಮೋಟರು ಮತ್ತು ನೀ ಲಿಫ್ಟರ್ ಪೆಡಲು ಮತ್ತು ಒಂದು ಥ್ರೆಡ್ ಸ್ಟ್ಯಾಂಡು. ಈ 3 ಐಟಮ್ ಇದ್ದರೆ ನಾವು ಮನೆಯಲ್ಲೇ ಜಿಗ್ಜಾಗ್ ಮಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಬನ್ನಿ ನಾನು ನೀ ಲಿಫ್ಟರ್ ಪೆಡಲ್ನ ಯಾವ ರೀತಿಯಾಗಿ ಕೂಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇದೇ ನೋಡಿ ಲಿಫ್ಟರ್ ಪೆಡಲ್ನ ಕೂಡಿಸ್ಕೊಂಡಿರೋದು. ಕೆಳಗಡೆ ಒಂದು ರಾಡ್ ಕೊಟ್ಟಿರ್ತಾರೆ, ಅದನ್ನು ನಾವು ಯಾವ ರೀತಿಯಾಗಿ ಮೂವ್ ಮಾಡಬೇಕಪ್ಪ ಅಂದರೆ ಈ ಲಿಫ್ಟರ್ ಪೆಡಲಿಂದ ಮೂವ್ ಮಾಡಬೇಕು. ಮತ್ತು ಇದಕ್ಕೆ ನಾವು ಪೀಕೋ ಮಾಡೋದಕ್ಕೆ ಫಾಲ್ ಹಚ್ಚೋದಕ್ಕೆ ಸೆಟ್ಟಿಂಗ್ನ ಮಾಡ್ಕೋತೀವಿ. ಆದರೆ ಈ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ನಾವು ಸೆಟ್ಟಿಂಗ್ನ ಮಾಡ್ಕೊಳಕ್ಕೆ ಬರಲ್ಲ. ನಾವು ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡ್ಕೋಬೇಕಪ್ಪ ಅಂತಂದರೆ 0ಲಿಂದ 1 2 3 4 5 5ರವರೆಗೂ ಇರುತ್ತೆ. ಅದರಲ್ಲಿ ನಾವು ಈ ರೀತಿಯಾಗಿ ಪೆಡಲ್ ಸಹಾಯದಿಂದ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಕೆಳಗಡೆ ಒಂದು ರಾಡ್ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಆ ರಾಡ್ಗೆ ಅಟ್ಯಾಚ್ ಆಗಬೇಕು ಅಂತಂದರೆ ಈ ರೀತಿ ಪೆಡಲ್ನ ಕೂಡಿಸ್ಕೋಬೇಕು. ನಾನು ಬೆರಳಿಂದ ಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಮೂವ್ ಆಗಬೇಕು ಅಂತಂದರೆ ಎಂಬ್ರಾಯ್ಡ್ರಿ ವರ್ಕು ಮಾಡಲೇಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದರೆ ಈ ರೀತಿಯಾಗಿ ಲಿಫ್ಟರ್ ಪೆಡಲು ಮತ್ತು ಮೋಟ್ರನ್ನ ಕೂಡಿಸ್ಕೊಳ್ಳಿ. ನೋಡಿ, ನಾನು ಯಾವ ರೀತಿಯಾಗಿ ಮೂವ್ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಂದು ಡರ್ಬಿ 130K ದೊಡ್ಡ ಮಿಷಿನು. ಅಕಸ್ಮಾತ್ ನಿಮ್ಮ ಹತ್ರ ಸಣ್ಣ ಮಿಷಿನ್ ಇದೆಯಪ್ಪ ಅಂತ ಆದರೆ ನೀವು ಮೋಟರ್ನ ಮೇಲ್ಗಡೆ ಕೂಡಿಸ್ಕೊಳ್ಳೋ ಬದಲು ಕೆಳಗಡೆನೂ ಕೂಡಿಸ್ಕೊಳ್ಳಿ, ನಡೆಯುತ್ತೆ. ಇಲ್ಲಿ ನಾನು ಪೀಕೋ ಫಾಲ್ ಮಾಡೋದಕ್ಕೆ ಸೆಟ್ಟಿಂಗ್ನ ಮಾಡ್ಕೋತೀವಲ್ವ, ಅದನ್ನು ಕೂಡ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಹೇಗೆ ಸೆಟ್ಟಿಂಗ್ನ ಮಾಡ್ಕೋಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಇಲ್ಲಿ ನಾವು ಎಂಬ್ರಾಯ್ಡಿಂಗ್ ಮಾಡೋದಕ್ಕೆ ಪ್ರೆಷರ್ ಫೂಟು ಮತ್ತು ಮೇನಾಗಿ ಹಲ್ಲಿರುತ್ತೆ ಒಳಗಡೆ, ಅದನ್ನು ಕೂಡ ತೆಗಿಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮೇನಾಗಿ ಮೋಟ್ರು ಮತ್ತು ಲಿಫ್ಟರ್ ಪೆಡಲು ಇವೆರಡು ಮಾತ್ರ ಬೇಕೇ ಬೇಕು. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನ್ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅಂದರೆ ನಾನು ಮಾಡಿರೋ ವಿಡಿಯೋನ ನೆಕ್ಸ್ಟು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ನೋಡಿ, ನಾವು ಮನೆಯಲ್ಲೇ ಇದ್ದು ಏನು ಮಾಡೋಕ್ಕಾಗ್ತಾ ಇಲ್ಲಪ್ಪ, ಹೊರಗಡೆ ಹೋಗಿ ದುಡಿಯೋಕ್ಕೂ ಧೈರ್ಯ ಇಲ್ಲ ಅಂತ ಆದರೆ ಮನೇಲಿರೋ ಮಷಿನಲ್ಲೇ ನಾವು ಏನೆಲ್ಲ ಮಾಡ್ಬೋದು ಅಂತ ಸರ್ಚ್ ಮಾಡಿದರೆ ನಮಗೆ ಐಡಿಯಾ ಬರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೇನಾದರೂ ಇಷ್ಟ ಅಂತ ಆದರೆ ಒಂದು ಲೈಕ್ ಕೊಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.